ಸ್ಕೂಲ್ ಮಕ್ಕಳು ಬೆಳಿಗ್ಗೆದ್ರೆ ಕಣ್ಣೀರು ಹಾಕೊಂಡು ಹೋಗ್ಬೇಕು ಮಳೆಯಲ್ಲಿ. ಈ ಶಾಸಕರು ಹೇಳ್ತಾರೆ ಸಿದ್ದರಾಮಯ್ಯ ಕೇಳ ಎಲ್ಲ ತಗೊಂಡೋಗಿ ಹೆಂಗಸರು ಕೊಡ್ತಾರಲ್ಲ ಅಂತ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಶಾಸಕರು ಆ ಥರ ಮಾಡ್ತಾರೆ. ಬಿಡಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಮಾಡ್ಬಿಟ್ಟಿದೀವಿ. ನಾನೇ ಕೊಟ್ಟಿಲ್ಲ, ನಾವು ಎಲ್ಲಿಂದ ಕೊಡಬೇಕು ಅಂತಾರೆ. ಪ್ಲಾಂಟರ್ಸ್ ಕ್ಲಬ್ ಮಾಡೋಕ್ಕೆ 30 ಲಕ್ಷ ಆದರೆ ಅಲ್ಲಿಗಿರುತ್ತೆ ಸರ್. ಅವ್ರು ನಮ್ಮ ಕಷ್ಟನ ಸ್ಪಂದಿಸ್ತಾ ಹೋದ್ರೆ ಇಡೀ ಗ್ರಾಮ ಹೋಗಿ ಪಂಚಾಯತಿಗೆ ನಾವು ಮುಖ್ಯ ಆಗ್ತೀವಿ. ಮತ್ತೆ ಅವ್ರು ಕೇಳಕ್ ಹೋದ್ರೆ ಏನಂತಾರೆ ಅಂದ್ರೆ ಸಿದ್ದರಾಮಯ್ಯ ಕೇಳಿ ಅಂದಾಗ ನಾವು ಸಿದ್ದರಾಮಯ್ಯ ಅರ್ಥಕ್ಕೆ ಹೋಗಕ್ಕಾಗಲ್ಲ. ನಾವು ಅವ್ರಿಗೆ ಮಾಡ್ಕೊಡ್ತೀವಿ, ನಮಗೆ ಓಟ್ ಹಾಕಿದವ್ರಿಗೆ ಕೆಲಸ ಮಾಡ್ಕೊಡ್ತೀವಿ, ನಮ್ಮ ಜನತೆಗೆ ಕೆಲಸ ಮಾಡಿ. ನಾವು ದಲಿತರು ಮುಸ್ಲಿಂ ಬಾಂಧವರು ಎಲ್ಲಿ ಹೋಗೋದು? ಬೇಲೂರು ತಾಲೂಕು ಬಟ್ಟೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದಿಗೆರೆ ಗ್ರಾಮದಲ್ಲಿ ಸುಮಾರು 450ಕ್ಕೂ ಹೆಚ್ಚು ದಲಿತರು ಅಲ್ಪಸಂಖ್ಯಾತರು ವಾಸಿಸುವ ಗ್ರಾಮದ ಮುಖ್ಯ ರಸ್ತೆ ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ಮತ್ತು ಮಕ್ಕಳು ಶಾಲಾ ಕಾಲೇಜು ಹೋಗಲು ತೊಂದರೆ ಆಗ್ತಿರುವುದರಿಂದ ಮುದಿಗೆರೆ ಗ್ರಾಮಸ್ಥರು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮುದಿಗೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ರಫೀಕ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ವಾಸಿಸುತ್ತಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಗುಂಡಿ ಬಿದ್ದು ಮಕ್ಕಳು ಶಾಲಾ ಕಾಲೇಜು ಹೋಗಲು ತುಂಬಾ ಹರಸಾಹಸ ಪಡಬೇಕಾಗುತ್ತದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸಂಚರಿಸಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ? ಈ ಗ್ರಾಮದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ವಾಸಿಸುತ್ತಿರುವುದರಿಂದ ರಸ್ತೆಗೆ ಅನುದಾನ ನೀಡದೆ ಬೇಲೂರು ಶಾಸಕರು ತಾರತಮ್ಯ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಜಲಜೀವನ ಮಿಷನ್ ಅಡಿ ಗ್ರಾಮದಲ್ಲಿ ನಲ್ಲಿ ಅಳವಡಿಸಲು ಗುಂಡಿಯಾಗಿದ್ದು ಕೆಲಸ ಮಾಡದೆ ನೀರು ತುಂಬಿ ಡೆಂಗ್ಯೂ ಹರಡುವ ಸಾಧ್ಯತೆ ಇದೆ. ತಕ್ಷಣ ನಮ್ಮ ಗ್ರಾಮದ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಮುದಿಗೆರೆ ಗ್ರಾಮಸ್ಥರ ಸೋಮಶೇಖರ್ ಮಾತನಾಡಿ, ಬೇಲೂರು ಶಾಸಕರಾದ ಸುರೇಶ್ ರವರ ಬಳಿ ರಸ್ತೆ ಕಾಮಗಾರಿ ಕೇಳಿದ್ರೆ ರಸ್ತೆ ಬೇಕು ಎಂದ್ರೆ ಸಿದ್ದರಾಮಯ್ಯ ಬಳಿ ಕೇಳಿ, ಯಾವುದೇ ಅನುದಾನ ನೀಡ್ತಿಲ್ಲ, ಎಲ್ಲ ಗ್ಯಾರಂಟಿಗಳಿಗೆ ನೀಡ್ತಿದ್ದಾರೆ. ನಾವು ಶಾಸಕರ ಬಳಿ ಕೇಳದೆ ಯಾರಿಗೆ ಕೇಳಬೇಕು? ಒಂದು ಮನೆ ಇರುವ ಮನೆಗೆ ರಸ್ತೆ ನಿರ್ಮಾಣ ಮಾಡ್ತಾರೆ, ಆದರೆ 450 ಮನೆ ಇರುವ ದಲಿತ ಮತ್ತು ಅಲ್ಪಸಂಖ್ಯಾತರ ಗ್ರಾಮಕ್ಕೆ ರಸ್ತೆ ಮಾಡಿಸದೆ ಉಡಾಫೆ ಉತ್ತರ ನೀಡ್ತಾರೆ. ರಸ್ತೆ ದುರಸ್ತಿ ಆಗದಿದ್ರೆ ಶಾಸಕರ ಮನೆ ಮುತ್ತಿಗೆ ಹಾಕ್ತೀವಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುದಿಗೆರೆ ಗ್ರಾಮದ ರಫೀಕ್, ಸೋಮಶೇಖರ್, ಬಸವೇಗೌಡ, ಗುಂಡಾ, ಜಯಣ್ಣ, ಜಾಫರ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಫೀಕ್ ಅಂತ. ನಾನಿಲ್ಲಿ ಬಟ್ಟೆಹಳ್ಳಿ ಗ್ರಾಮ ಪಂಚಾಯತಿನ ಮುದಿಗೆರೆಯಿಂದ ನಾನು ಸದಸ್ಯ ಆಗಿದ್ದೀನಿ. ಸರ್, ಸಮಸ್ಯೆ ಏನು ಅಂದರೆ ನಮ್ಮೂರಲ್ಲಿ ಸ್ಕೂಲ್ ಮಕ್ಕಳು ಬೆಳಿಗ್ಗೆದ್ರೆ ಕಣ್ಣೀರು ಹಾಕೊಂಡು ಹೋಗ್ಬೇಕು ಮಳೆಯಲ್ಲಿ. ನೀವು ನೋಡ್ದಂಗೆ ನೋಡಿ, ಇಲ್ಲೆಲ್ಲ ತೋರಿಸಿ, ನೀಟಾಗಿ ತೋರಿಸ್ಕೊಳ್ಳಿ. ಮಕ್ಕಳು ಈ ಸ್ಕೂಲಿಗೆ ಹೋಗ್ಬೇಕಂದ್ರೆ ಕಣ್ಣೀರು ಹಾಕೊಂಡು ಹೋಗ್ತಾರೆ. ನನಗೆ ಬೆಳಿಗ್ಗೆದ್ರೆ ಸಹಿ ನಾನು ಇಲ್ಲಿ ಪ್ರತಿನಿತ್ಯ ಆಗೋದೇ. ನಾವು ಇಬ್ಬರು, ಸುಮಾ ಅಂತ ಒಬ್ಬರು, ನಾನು ರಫೀಕ್ ಅಂತ ಒಬ್ಬಿಬ್ರು ಸೇರಿ ನಾವು ಪ್ರತಿನಿತ್ಯ ಆಗಿದ್ದೀವಿ. ನಿತ್ಯ ನಾವು ಬೈಸ್ಕೊಬೇಕು ಜನಗಳ ಹತ್ರ. ನಾವು ಹೋಗಿ ಮೇಲಧಿಕಾರಿಗಳ ಶಾಸಕರ ಹತ್ರ ಕೇಳಿದ್ರೆ ಶಾಸಕರು ನಿಮ್ಮ ಸಿದ್ದರಾಮಯ್ಯಗೆ ಹೇಳ ಅಂತ ಕೇಳ್ತಾರೆ. ನಾವು ಪಕ್ಷ ಯಾವುದೇ ಇರಲಿ, ನಾನು ಹೇಳೋದು, ನಾನು ಒಬ್ಬ ಸದಸ್ಯನಾಗಿ ನಾನು ಈ ಸ್ಥಳೀಯ ಶಾಸಕರಿಗೆ ನಾನು ಕೇಳಬೇಕು ಹೋಗಿ. ಆ ಶಾಸಕರು ಹೇಳ್ತಾರೆ ಸಿದ್ದರಾಮಯ್ಯ ಕೇಳ ಎಲ್ಲ ತಗೊಂಡೋಗಿ ಹೆಂಗಸರು ಕೊಡ್ತಾರಲ್ಲ ಅಂತ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಶಾಸಕರು ಆ ಥರ ಮಾಡ್ತಾರೆ. ಸರ್, ನಾವೀಗ ಏನು ಮಾಡಬೇಕು? ನಮಗೆ ಇದು ರಸ್ತೆ ಬೇಕಂತ ಹೇಳಿದ್ರೆ ನಾವು ಏನು ಮಾಡಬೇಕು ನೀವೇ ಹೇಳಿ. ನಾವು ಅದೇ ತಲೆ ಕೆಟ್ಟಿ ನಮ್ಗೆ ಹೋಗ್ಬಿಟ್ಟಿದೆ ಸರ್. ನಾವು ಇಬ್ಬರು ಶಾಸಕರು ನಾವು ನಿರ್ಣಯ ಏನಕ್ಕೂ ನಮಗೆ ಇದು ರೆಸ್ಪಾನ್ಸ್ ಕೊಡ್ತಾ ಹೋದರೆ ನಾವು ಬೇಜಾರಾಗ್ಬಿಟ್ಟು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಸರ್, ನೀವು ಹೇಳಿ, ಮುದಿಗೆರೆ ಅಂತ ಹೇಳಿದ್ರೆ ಬೇಲೂರಿಂದ ಬರೀ ಬೇಲೂರು ಮುದಿಗೆರೆ ಗ್ರಾಮಕ್ಕೆ ನಾವು ರಸ್ತೆ ಅಂತ ಹೋಗಿ ಶಾಸಕರಿಗೆ ಕೇಳಿದರೆ ಹೋಗಿ ಅವರು ಸಿದ್ದರಾಮಯ್ಯ ಕೇಳಿ ಎಲ್ಲ ಫ್ರೀ ಅಂತ ಬಿಟ್ಟು ಎಲ್ಲ ಹೆಂಗಸರಿಗೆ ಕೊಟ್ಟಿದ್ದಾರಲ್ಲ, ಅವರು ಅನುದಾನನೇ ಕೊಟ್ಟಿಲ್ಲ, ನಾವು ಎಲ್ಲಿಂದ ಕೊಡಬೇಕು ಅಂತಾರೆ. ಪ್ಲಾಂಟರ್ಸ್ ಕ್ಲಬ್ ಮಾಡೋಕ್ಕೆ 30 ಲಕ್ಷ ಆದರೆ ಅಲ್ಲಿಗಿರುತ್ತೆ ಸರ್. ಅವ್ರು ಶೋಕಿ ಮಾಡೋಕ್ಕೆ ಸರ್ 30 ಲಕ್ಷ ರೂಪಾಯಿ ಅಲ್ಲಿ ಕಟ್ಟಿಸ್ಕೊಂಡಿರೋದು ಪ್ಲಾಂಟರ್ಸ್ ಕ್ಲಬ್ಬು. ಇಲ್ಲಿ ಸಾವಿರಾರು ಜನ ಸ್ಕೂಲ್ ಮಕ್ಕಳು ಬೆಳಿಗ್ಗೆ ಡೆಂಗು ಜನ ಅಂತ ಬಿಟ್ಟು ಕಾಯಿಲೆ ಹಬ್ಬಿ ಸರ್. ನಮ್ಮೂರಲ್ಲೇ ಒಂದು ಡೆತ್ ಆಗಿತ್ತೆ ಸರ್ ಡೆಂಗು ಜ್ವರದಲ್ಲಿ. ನಮ್ಮೂರಲ್ಲೇ ಒಂದು ಲೇಡೀಸು ಕಾಲೇಜಿಗೆ ಹುಡುಗಿ ಒಂದು ಡೆತ್ ಆಗಿತ್ತೆ ಲೇಡೀಸು. ಅಂಥ ಕಷ್ಟ ಇದ್ದು ನಮ್ಮ ಪ್ರಾಬ್ಲಮ್ ಇರೋವಾಗಲೂ ಎಷ್ಟೇ ಇದು ಮಾಡಿದ್ರು ಸರ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್, 1 ತಿಂಗಳ ಒಳಗಡೆ ನಮ್ಮ ಕಷ್ಟನ ಸ್ಪಂದಿಸ್ತಾ ಹೋದರೆ ಇಡೀ ಗ್ರಾಮ ಹೋಗಿ ಪಂಚಾಯತಿಗೆ ನಾವು ಮುಖ್ಯ ಆಗ್ತೀವಿ. ಮತ್ತೆ ನಮಸ್ಕಾರ, ನಾವು ಮುದಿಗೆರೆ ಗ್ರಾಮಸ್ಥರು. ಏನಾರ ಅನುದಾನ ಕೇಳಕ್ಕೆ ಹೋದರೆ ಊರಿನ ನಮ್ಮ ಬೇಲೂರು ಶಾಸಕರಾದಂಥ ಸುರೇಶ್ ರವರು ಏನೂ ಅನುದಾನ ಕೊಟ್ಟಿಲ್ಲ. ನಮಗೆ ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾರನ್ನು ಕೇಳೋದು? ಸಿದ್ದರಾಮಯ್ಯನೂ ಕೇಳೋಕ್ಕಾಗ್ತಾ ನಮ್ಮ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಅವ್ರಿಂದ ನಾವು ಕೇಳೋಂಥದ್ದು ನಮ್ಮ ಕರ್ತವ್ಯ. ಅವ್ರು ಕೇಳಕ್ಕೆ ಹೋದರೆ ಏನಂತಾರೆ ಅಂದರೆ ಸಿದ್ದರಾಮಯ್ಯ ಕೇಳಿ ಅಂದಾಗ ನಾವು ಸಿದ್ದರಾಮಯ್ಯ ಅರ್ಥಕ್ಕೆ ಹೋಗೋಕ್ಕಾಗಲ್ಲ. ಇವ್ರು ನಮ್ಮ ಹಾಲಿ ಶಾಸಕರು ಏನಿದ್ದಾರೆ ಅವ್ರಿಗೆ ಹೋಗಿ ಕೇಳ್ತೀವಿ. ಅವ್ರು ಕೇಳಿದರೆ ಏನಂತಾರೆ, ಅದು ಬಂದಿಲ್ಲ ಇದು ಬಂದಿಲ್ಲ, ಕೋಟ್ಯಾಂತರ ರೂಪಾಯಿ ಅವರಿಗೆ ಅನುದಾನ ಬರುತ್ತೆ.
ಬಂದಾಗಲೂ ಅವ್ರು ಏನಾರು ಒಂಚೂರು ನಾವು ಹೋದಾಗ ಒಂದು ಸ್ಪಂದಿಸಲ್ಲ. ಮನೆ ತನಕ ಹೋಗಿದ್ದೀವಿ ನಾವು 3-4 ಬಾರಿ, ಸ್ಪಂದಿಸಲ್ಲ. ಆ ಕೇಳಕ್ಕೆ ಹೋದರೆ ಇಲ್ದಿತ್ತು ಇದನ್ನೇ ಹೇಳ್ತಾರೆ, ನಾವು ಅವ್ರಿಗೆ ಮಾಡ್ಕೊಡ್ತೀವಿ, ನಮಗೆ ಓಟ್ ಹಾಕ್ದಾರಿಗೆ ಕೆಲಸ ಮಾಡ್ಕೊಡ್ತೀವಿ, ನಮ್ಮ ಜನತೆಗೆ ಕೆಲಸ ಮಾಡಿ. ನಾವು ದಲಿತರು ಮುಸ್ಲಿಂ ಬಾಂಧವರು ಎಲ್ಲಿ ಹೋಗೋದು? ಅದನ್ನು ಹೇಳಕ್ಕೆ ಹೋದರೆ ಇವರು ಕೇಳಲ್ಲ. ಈ ನಮ್ಮದು ಏನು ನಾವು ಕೋರಿಕೆ ಇಟ್ಟಿದ್ದೀವಿ ಆ ಕೆಲಸ ಆಗಲಿಲ್ಲ ಅಂದರೆ ನಾವು MLA ಮುಂದೆ ದಲಿತರು ಆಮೇಲೆ ಮುಸ್ಲಿಮರು ನಾವು ಏನಿದ್ದೀವಿ ಎಲ್ಲ ಹೋಗಿ ಅವ್ರ ಮನೆಯಲ್ಲಿ ಧರಣಿ ಕೂರ್ತೀವಿ. ಅದಂತೂ ಸತ್ಯ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.